ದಿನಾಂಕ 27/10/2024 ಅಂದರೆ ನಿನ್ನೆ ಶನಿವಾರದ ದಿನ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ನ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಹಾಗೂ ಡಾಕ್ಟರ್ ತಾನಿಯಾ ಇವರು ಆದಿವಾಸಿ ಪ್ರಮುಖ ಮುಖಂಡರುಗಳಾದ ಮುತ್ತಯ್ಯ ಸಿ ಮಾದೇವ ಹಾಗೂ ರಾಮನಗರ ಜಿಲ್ಲೆಯ ಈರುಳಿಗರ ಮುಖಂಡರುಗಳಾದ ಮಾದೇವಯ್ಯ ಮತ್ತು ಮುನಿಯಪ್ಪ ಅಕ್ಕಮ್ಮ ಮುಂತಾದವರ ನೇತೃತ್ವ ತಂಡ ರಾಮನಗರ ಜಿಲ್ಲೆಯ ಈರುಳಿಗರ ಸಮುದಾಯದ ವಾಸ ಮಾಡತಕ್ಕಂಥ ಪ್ರಮುಖ ಹಾಡಿಗಳಿಗೆ ಭೇಟಿ ನೀಡಿ ಈರುಳಿಗರ ನಿಜಸ್ಥಿತಿ ಕುರಿತು ಅಧ್ಯಯನ ನಡೆಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ರಾಮನಗರ ಜಿಲ್ಲೆಯ ಕೂಟ್ಕಲ್ ಕಾಲೋನಿ ಹಾಗೂ ಮುನಿಯಪ್ಪನ ದೊಡ್ಡಿಗೆ ನೇರವಾಗಿ ಭೇಟಿ ನೀಡಿದ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಹಾಗೂ ಅವರ ತಂಡ ರಾಮನಗರ ಜಿಲ್ಲೆಯ ಸಂಪೂರ್ಣ ಈರುಳಿಗರ ಸ್ಥಿತಿಗತಿಯನ್ನು ಕುರಿತು ಅಧ್ಯಯನ ಮಾಡುವ ಭರವಸೆಯನ್ನು ನೀಡಿರುತ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯಲ್ಲಿ 5 ತಾಲೂಕುಗಳಿದ್ದು ಅದರಲ್ಲಿ 120ಕ್ಕೂ ಹೆಚ್ಚು ಈರುಳಿಗರ ಕಾಲೋನಿಗಳಿವೆ. ಅಂದಾಜು ಸುಮಾರು 4,000 ಈರುಳಿಗರ ಕುಟುಂಬಗಳಿದ್ದು 22,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಇದೆ ಎಂದು ಮಾಹಿತಿ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯು ಬೆಂಗಳೂರಿನ ಕೂಗಳತೆಯ ದೂರದಲ್ಲಿದ್ದರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಅತ್ಯಂತ ನಿಕೃಷ್ಟ ಜೀವನವನ್ನು ನಡೆಸುತ್ತಿದ್ದಾರೆ. ಹಾಗಾಗಿ ಈ ಸಮುದಾಯಗಳಿಗೆ ಆರೋಗ್ಯ ಮತ್ತು ಸರ್ಕಾರದ ಅವಲಂಬಿತ ಕಾರ್ಯಕ್ರಮಗಳು ಅಗತ್ಯವಿದೆ ಎಂಬ ಅಭಿಪ್ರಾಯವನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಪ್ರಮುಖ ಈರುಳಿಗರ ಮುಖಂಡರುಗಳು ಅಲ್ಲಿಗೆ ಭೇಟಿ ನೀಡಿ ಈರುಳಿಗರ ಪ್ರಸ್ತುತ ದಿನದ ಸ್ಥಿತಿಗತಿ ಕುರಿತು ಮಾಹಿತಿಯನ್ನು ನೀಡಿರುತ್ತಾರೆ. ಒಟ್ಟಾರೆ ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯ ಈರುಳಿಗರಿಗೆ ಕಮ್ಯುನಿಟಿ ಡೆವಲಪ್ಮೆಂಟ್ ಮಾಡೆಲ್ ಪರಿಕಲ್ಪನೆಯನ್ನು ಅಳವಡಿಸಿಕೊಡುವುದು, ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಈರುಳಿಗರ ಒಕ್ಕೂಟವನ್ನು ರಚನೆ ಮಾಡತಕ್ಕಂಥದ್ದು, ಇಲ್ಲಿಗೆ ನಿರ್ವಹಣೆಗೆ ಬೇಕಾದ ಅಗತ್ಯವಾದ ಹಣಕಾಸು ಸಂಪನ್ಮೂಲವನ್ನು ತಕ್ಷಣ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳ ಮೂಲಕ ನೀಡಿ ಈರುಳಿಗರನ್ನು ಸ್ವಾವಲಂಬಿ ಮತ್ತು ಆರ್ಥಿಕವಾಗಿ ಮತ್ತು ಆರೋಗ್ಯದ ಹಿನ್ನೆಲೆಯಲ್ಲಿ ಸದೃಢ ಮಾಡುವ ಭರವಸೆಯನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಾಮನಗರ ಜಿಲ್ಲೆಯ ಎಲ್ಲ ಈರುಳಿಗ ಮುಖಂಡರುಗಳನ್ನು ಕರೆದು ಭೇಟಿ ನೀಡಿ ಅವರ ಸಮ್ಮುಖದಲ್ಲಿ ಸಭೆ ನಡೆಸಿ ಈರುಳಿಗರ ಆರೋಗ್ಯ ಮತ್ತು ಇತರೆ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಬಗ್ಗೆ ನೇರ ಸಂಶೋಧನೆಗಳನ್ನು ನಡೆಸಿ ಆ ಸಮುದಾಯಗಳಿಗೆ ಅಗತ್ಯವಾದ ಯೋಜನೆಗಳನ್ನು ರೂಪಿಸಿ ಮತ್ತು ಅವರ ನಿಜ ಸ್ಥಿತಿಗಳ ಬಗ್ಗೆ ಸರ್ಕಾರ ಗಮನ ತರಿಸುವಂತಹ ಭರವಸೆಯನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯ ಪ್ರಮುಖವಾಗಿ ಮಾಗಡಿ ತಾಲೂಕಿನ ಮುನಿಯಪ್ಪ ಎಂಬುವರು ಇಡೀ ಮಾಗಡಿ ತಾಲೂಕಿನಲ್ಲಿ ಬರ್ತಕ್ಕಂಥ 19 ಹಳ್ಳಿಯ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತಾರೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಮತ್ತು ರಾಮನಗರ ತಾಲೂಕಿನಲ್ಲಿ ಈರುಳಿಗರು ಆರ್ಥಿಕವಾಗಿ ಅತ್ಯಂತ ತೀರಾ ಹಿಂದುಳಿದಿದ್ದು ಇವತ್ತಿಗೂ ಕೂಡ ಬೆಟ್ಟ ಗುಡ್ಡ ಗುಡಾರಗಳಲ್ಲಿ ವಾಸ ಮಾಡತಕ್ಕಂಥ ಸ್ಥಿತಿಯನ್ನು ಕಾಣುತ್ತೇವೆ. ಅದರಲ್ಲೂ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಗೂಡು ಕಟ್ಟಿಕೊಂಡು ಟಾರ್ಪಾಲ್ ಮನೆಗಳಲ್ಲಿ ನಿರಂತರ ಬದುಕುತ್ತಿರುವ ಸ್ಥಿತಿಯನ್ನು ಕಣ್ಣಾರೆ ಕಂಡ ಕೂಡಲೇ ಈರುಳಿಗರ ನೈಜ ಸ್ಥಿತಿಯನ್ನು ಸರ್ಕಾರ ಗಮನಕ್ಕೆ ತರಲಾಗುವುದು ಹಾಗೂ ಈ ಬಗ್ಗೆ ಇತರೆ ಸಂಘ ಸಂಸ್ಥೆಗಳೊಂದಿಗೆ ಚರ್ಚಿಸಿ ಅಗತ್ಯವಾದ ನೆರವು ನೀಡುವ ಭರವಸೆ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಈರುಳಿಗರ ಎಲ್ಲ ಮುಖಂಡರುಗಳು ಹಾಗೂ ಪ್ರಮುಖವಾಗಿ ಮೂಲ ಆದಿವಾಸಿಗಳ ನಾಯಕರುಗಳಾದ ಮುತ್ತಯ್ಯ ಸೀಮಾದೇವ ಮುನಿಯಪ್ಪ ಮುಂತಾದವರು ನೇತೃತ್ವ ವಹಿಸಿರುತ್ತಾರೆ. ಕೋಳಿ ಬಿಡಲ್ಲ, ಆಡ್ಮರಿ ಬಿಡಲ್ಲ, ಎಲ್ಲ ತಿನ್ಕೊತವೆ, ಮನೆ ತಕ್ಕೆ ಬಂದ್ಬಿಡ್ತವೆ.